ಈ ಬೆನ್ನು ನೋವಿದೆ ಅಂತ ಹೇಳಿದ್ರು, ಒತ್ತಡದಿಂದ BP ಹೆಚ್ಚಾಗಿದೆ ಅಂತ ಡಾಕ್ಟರ್ ಹೇಳಿದ್ರಂತೆ. ಸಹೋದರ ದಿನಕರ್ ಯಾರೋ ಅವ್ರ ಜೊತೆಲಿ ಇದ್ದವರೆಲ್ಲ ಬಂದರು, ಕೆಲವರೆಲ್ಲ ಕಣ್ಣೀರು ಹಾಕ್ಕೊಂಡು ಹೋದ್ರಂತೆ. ಅಭಿಮಾನಿಗಳು ಠಾಣೆ ಮುಂದೆ ಹೋಗಿ ಕಾಂಪೌಂಡ್ ಹತ್ತೋದು, ಮರ ಹತ್ತೋದು ಭಾಳ ಸರಳ. ತನಿಖೆಗೆ ಮತ್ತು ನಡೆಯುವ ಪ್ರಕ್ರಿಯೆಗೆ ಅಡ್ಡ ಬಂದರೆ ಅಭಿನೂ ಇಲ್ಲ, ಮಾನಿನೂ ಇಲ್ಲ. ನಿನಗೆ ಮಾನ ಇಲ್ಲ ಅಂತ ಹೇಳಿ ಮೊಕಾಮೂತಿ ನೋಡಿದೆ ಯಾವ್ದು ಬೀಸಬೇಕೋ ಅದು ಬೀಸಿ ಮನೆಗೆ ಕಳಿಸಿ, ಇಲ್ಲ ಅರೆಸ್ಟ್ ದೆಮ್ ಆ್ಯಂಡ್ ಪುಟ್ ದೆಮ್ ಇನ್ ಸೈಡ್, ಅವ್ರನ್ನೂ ಅರೆಸ್ಟ್ ಮಾಡಿ ಒಳಗಾಕಿ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಇನ್ನು ತರಲೆ ಮಾಡೋಕ್ಕೆ ಬಂದರೆ ದಟ್ ಇಸ್ ವಾಟ್ ಶುಡ್ ಬಿ ಡನ್ ಅಷ್ಟೇ. ಆಲ್ ರೈಟ್, ಒಂದು ಭಾವನೆ ಇರುತ್ತೆ, ತಮ್ಮ ಹೀರೋ ಅದೆಲ್ಲ ಓಕೆ, ನಡೀತಿರೋ ಇದ್ರದ್ದು ಇದನ್ನು ನೋಡ್ಕೊಳ್ಳಿ, ತೀವ್ರತೆ ಏನಿದೆ ಅಂತ. ಕಾಮನ್ ಸೆನ್ಸ್ ಇದೆಯಾ ಯಾರಿಗಾರ ಅಭಿಮಾನಿಗಳಿಗೆ? ಏನಾದ್ರು ಹೆಚ್ಚು ಕಡಿಮೆ ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರೋಂಥ ಪದಗಳು, ವಾಕ್ಯಗಳು, ಅಭಿಪ್ರಾಯಗಳನ್ನು ನೋಡಿದ್ರೆ ತಲೆ ತೆಗೆದು ಬಿಡ್ತಾರೆ. ಆಮೇಲೆ ಪವಿತ್ರ ಗೌಡ ಆರೋಪಿ ನಂಬರ್ 1, ದರ್ಶನ್ ಗೆಳತಿ. ಕೋರ್ಟಲ್ಲಿ ಅವ್ರು ಹೇಳಿದ್ದು ಲಿವ್ ಇನ್ ರಿಲೇಶನ್ಶಿಪ್. ಕೋರ್ಟಲ್ಲಿ ದರ್ಶನ್ ಆರೋಪಿ 2, ಕೊಲೆ ಆರೋಪಿ. ನೋವೇನಿದೆ ಅನ್ನೋದನ್ನ ಮತ್ತು ನಾನು ಡೇ 1 ಇಂದ ಹೇಳ್ತಾ ಇದ್ದೀನಿ, ಇದರಲ್ಲಿ ಡಿಜಿಟಲ್ ಎವಿಡೆನ್ಸ್ ಚೆನ್ನಾಗಿದೆ ಇದರಲ್ಲಿ ಅಂತ. ನಾನು ಇದನ್ನು ಮೊದಲನೇ ದಿನದಿಂದಾನು ಹೇಳ್ತಾ ಇದ್ದೀನಿ. ಪೂರಕ ಸಾಕ್ಷ್ಯಗಳು ವಿಪರೀತವಾಗಿದ್ದಂಗಿದೆ ಇದರೊಳಗಡೆ ಅಂತ. ಯಾಕಂದ್ರೆ ಇದರದ್ದು ಮೂಲ ತಪ್ಪಾಗಿರೋದು ಬಾಡಿ ಜಾಗದಿಂದಾನೇ, ಬಾಡಿಯನ್ನ ಡಿಸ್ಪೋಸ್ ಮಾಡಿದ್ದ ರೀತಿಯಿಂದಾನೇ ಮೂರ್ಖತನದ ಪರಮಾವಧಿಗಳು ಮತ್ತು ಆರೋಪಿಗಳ ತಂತ್ರ ಕುತಂತ್ರಗಳು ಅಲ್ಲೇ ತೆಗೆದುಕೊಳ್ಳೋಕೆ ಸ್ಟಾರ್ಟ್ ಆಗಿದೆ. ಅಲ್ಲಿಂದಾನೇ ಆಗಿದೆ ಅದು. ಏನಿಯೋ ಅದನ್ನು ನ್ಯಾಯಾಲಯ ಹೇಳಿದೆ, ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿದ್ದಾರೆ ಅಂತ ಅನಿಸಿದೆ ನನಗೆ. ಎರಡನೇದು, ನ್ಯಾಯಾಲಯ ಇತ್ತೀಚೆಗೆ ಒಂದು 2-3 ಕಡೆ ಹೇಳ್ದಂಗಿದೆ. ಕೆಲವು ವಿಚಾರಗಳಲ್ಲಿ ಬಂದಾಗ ಸೆಲೆಬ್ರಿಟಿ ಅಂತಾನೋ ಅಥವಾ ಕಾನೂನು ಮಾಡಬೇಕಂದ್ರೆ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಬಂದಾಗಲೂ ಅದಾಗಿದೆ, ಹೇಳಿದ್ದಾರೆ ಅದನ್ನು. ಇದರಲ್ಲಿ ಇದ್ದಾಗ ಕೇರ್ಫುಲ್ ಆಗಿರಬೇಕು. ಈ ಜಡ್ಜ್ಮೆಂಟಿನ ಕಾಪಿನ, ಅಂದರೆ ಇವತ್ತು ಬಂದಿರೋ ಕಾಪಿನ ಎಲ್ಲ ಜೈಲಾಧಿಕಾರಿಗಳಿಗೆ ದೇಶವ್ಯಾಪಿ ಕಳಿಸ್ಕೊಡಿ ಅಂತ ಹೇಳಿದ್ದಾರೆ. ಯಾಕೆ ಅಂದ್ರೆ ತಿಳ್ಕೊಳ್ಳಿ ಅಂತ. ರಾಜಾತಿಥ್ಯ ಅಂದರೆ ಏನು, ಅದರ ಪರಿಣಾಮಗಳನ್ನು ಏನು ಅನುಭವಿಸಬೇಕಾಗತ್ತೆ ಜೈಲಾಧಿಕಾರಿಗಳು ಅನ್ನೋದನ್ನ ತಿಳ್ಕೊಳ್ಳಿ ಅಂತ. ಇದು ಆಕ್ಚುಲಿ ಚೆನ್ನಾಗಿದೆ. ಪೊಲೀಸ್ ಠಾಣೆಗೆ ದರ್ಶನ್ ಕರ್ಕೊಂಡು ಬಂದಾಗ ಅವರು ನಗು ಮುಖದಲ್ಲೇ ಪೊಲೀಸರು ನಮಸ್ಕರಿಸಿದ್ರಂತೆ. ಫ್ಯಾಂಟಾಸ್ಟಿಕ್, ಹಿ ಹ್ಯಾಸ್ ಮೇಂಟೈನ್ಡ್ ಹಿಸ್ ಕೂಲ್ ಅಂತಾಯ್ತು. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ವೈದ್ಯ ಪರೀಕ್ಷೆಯನ್ನು ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಮಗದೊಮ್ಮೆ ದರ್ಶನ್ ನನಗೀಗ ಬೆನ್ನು ನೋವು ಬಂದರೆ, ದಿಸ್ ಇಸ್ ಟ್ರಮಂಡಸ್ಲಿ ಇಡಿಯಾಟಿಕ್ ಮತ್ತು ಫೂಲಿಶ್. ಇದು